ವಿಜಯಪುರ ಜಿಲ್ಲೆಯ ಸಂತ ಸೇವಾಲಾಲರ 287ನೇ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಬಸವನ ಬಾಗೇವಾಡಿ ಪಟ್ಟಣದ ಬಸವ ಭವನದಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದಿಂದ ಸಂತ ಸೇವಾಲಾಲರ 287ನೇ ಜಯಂತಿ ಕಾರ್ಯಕ್ರಮವನ್ನು ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಮತ್ತು ಕಾಂತಾ ನಾಯಕ್ ಸಮಾಜದ ಮುಖಂಡರು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಚಿವರಾದ ಶಿವಾನಂದ ಪಾಟೀಲ್ ಅವರು ಮಾತನಾಡುತ್ತಾ, ಸಂತ ಸೇವಾಲಾಲರು ಬೋಧಿಸಿರುವ ತತ್ವಗಳನ್ನು ಸಮಾಜ ಬಾಂಧವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಈ ಸಮಾಜ ಬಾಂಧವರ ಬಹುದಿನಗಳ ಬೇಡಿಕೆಯಾಗಿರುವ ಸಂತ ಸೇವಾಲಾಲರ ಸಮುದಾಯ ಭವನವನ್ನು ಪಟ್ಟಣದಲ್ಲಿ ಶೀಘ್ರವೇ ನಿರ್ಮಿಸಲಾಗುವುದು ಹೇಳಿದರು. ಕರ್ನಾಟಕ ರಾಜ್ಯ ಕೌಶಲ್ಯಾಭಿವೃದ್ಧಿ ನಿಗಮಾಧ್ಯಕ್ಷರಾದ ಕಾಂತಾ ನಾಯಕ್ ಮಾತನಾಡಿ, ಹಿಂದುಳಿದ ಸಮಾಜದಲ್ಲಿ ಜನಿಸಿದ ಸಂತ ಸೇವಾಲಾಲರು ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಸಮಾಜ ಬಾಂಧವರು ಯಾವುದೇ ದುಷ್ಟಚಟಕ್ಕೆ ಬೆಲೆಯಾಗಬಾರದು. ಸಂತ ಸೇವಾಲಾಲವರ ತತ್ವಗಳನ್ನು ಪಾಲಿಸಬೇಕು ಅಂತ ಹೇಳಿದರು. ಇದೇ ಸಮಯದಲ್ಲಿ ಸಂತ ಸೇವಾಲಾಲ ಕುರಿತು ಪೂಜ್ಯರು ಮತ್ತು ಹಲವಾರು ಮುಖಂಡರು ವಿಸ್ತಾರವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಪೂಜ್ಯರು ರಾಜುಗೌಡ ಪಾಟೀಲ್, ಈರಣ್ಣ ಪಟ್ಟಣ ಶೆಟ್ಟಿ, ರವಿ ರಾಠೋಡ್, ಬಸವರಾಜ್ ಚೌಹಾಣ್, ಹರಿಲಾಲ್ ನಾಯಕ್, ಶಾಂತು ರಾಥೋಡ್, ಬಾಬು ಚೌಹಾಣ್, ಕುಮಾರ್ ಚೌಹಾಣ್ ಮತ್ತು ಸಮಾಜದ ಹಲವಾರು ಮುಖಂಡರು, ಸರ್ಕಾರಿ ಅಧಿಕಾರಿಗಳು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ಅದೇ ರೀತಿ ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಐಸಿ ಪಟ್ಟಣ ಶೆಟ್ಟಿ ನಿರ್ದೇಶಕರು ಭಜನಾ ಮಂಡಳಿ ಪಕ್ಷದಲ್ಲಿ ನಾವು ಕರೆಸಿ ಸಮಯ ಪ್ರಶಸ್ತಿ ಪ್ರಮಾಣಪತ್ರವನ್ನು ಕೊಡುವಾಗ ಗಮನಕ್ಕೆ ಬರೆದು ಒಳ್ಳೆ ರೀತಿಯಿಂದ ದುಡಿಕೆ ರೈತಾಪಿ ಮಾಡಿದ್ರೆ ಒಳ್ಳೆ ರೀತಿಯಿಂದ ರೈತಾಪಿ ಮಾಡ್ತೀವಿ. ವಿದ್ಯೆ ದಾನ ಮಾಡೋದಾದರೆ ಒಳ್ಳೆ ರೀತಿಯಿಂದ ವಿದ್ಯೆ ದಾನ ಮಾಡ್ತಾರೆ. ಇದು ಈ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿದೆ. ಮತ್ತೆ ಅಷ್ಟೇ ಅಲ್ಲ, ಇವತ್ತು ಉದ್ಯೋಗ ವ್ಯಾಪಾರ ಕೂಡ ಇವತ್ತು ಈ ಸಮಾಜದವರು ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ನಾನು ನೋಡ್ತೀನಿ, ವರ್ಷ ಬಿಟ್ಟು ದುಡಿದು ಬಹಳ ಸಂತೋಷದಿಂದ ಮನಸ್ತಕ್ಕಂಥ ಸಮಾಜ ಅಂದರೆ ಬಂಜಾರ ಸಮಾಜ. ಬೇರೆಯವರು ಸತ್ಯವನ್ನು ನುಡಿತಕ್ಕಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ಬಂಜಾರ ಸಮಾಜ ಅಂತ ಹೇಳ್ತಾರೆ. ನಾವು ದೇವರನ್ನೇ ಮುಂದೆ ಹೇಳಬೇಕಂತಲ್ಲ, ಬರೇ ಒಂದು ಬೇವಿನ ಗಿಡ ಮುಟ್ಟಿ ಸತ್ಯ ನುಡಿತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಬಂಜಾರ ಸಮಾಜ ಅಂತ ಹೇಳ್ತಾರೆ. ಈ ಸಮಾಜದಲ್ಲಿ ಡಿಗ್ರಿ ಕೊರತೆ ಮಾಡಿ ವಿಶೇಷವಾಗಿ ಹೆಣ್ಮಕ್ಳು ಶಾಲೆ ಕಲಿತಿರಲಿಲ್ಲ. ಇವತ್ತು ನನಗೆ ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತದೆ. ಕಾಂತಾ ನಾಯಕ್ ಅವರು ಇವತ್ತು ವಿಜ್ಞಾನಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇವತ್ತು ಇಸ್ರೋದಲ್ಲಿ ಕೆಲಸ ಮಾಡಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಇಂಥ ಹೆಣ್ಮಕ್ಳು ಪ್ರತಿಯೊಂದು ಸಮಾಜದಲ್ಲಿ ಜನ್ಮ ತಗೊಳ್ಬೇಕು. ಯಾಕೆಂದರೆ ವಿದ್ಯೆ ಇಲ್ಲದೆ ಹೋದರೆ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಇವತ್ತು ಬಂಜಾರ ಸಮಾಜದಲ್ಲಿ ಒಂದು ಕಾಲದಲ್ಲಿ ಡಾಕ್ಟರ್ ಇಂಜಿನಿಯರ್ ಕೊರತೆ, ಆದರೆ ಎಲ್ಲಿ ನೋಡಿದಲ್ಲಿ ನಿಮ್ಮ ಸಮಾಜದಲ್ಲಿ ಡಾಕ್ಟರು ಇಂಜಿನಿಯರ್ಗಳು ಸಿಗ್ತಾರೆ. ಇದು ಬಹಳ ವಿರಳಾಗಿತ್ತು ಒಂದು ಕಾಲದಲ್ಲಿ. ಆದರೆ ಇವತ್ತು ಇನ್ನೂ ಮುಂದೋಗಿ ಕೆಲವೊಂದು ಹೆಣ್ಮಕ್ಳು ಗಂಡು ಮಕ್ಕಳು IAS IPS ಆಗಿದೆ. ಇವತ್ತು ಇದರಿಂದ
ಇಲ್ಲಿಂದ ಕನ್ಯಾಕುಮಾರಿಗೆ ಹೋದರೆ ಬಂಜಾರ ಸಮಾಜ ಸಿಗ್ತದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳೋದು. ಮಧ್ಯಪ್ರದೇಶಕ್ಕೆ ಹೋಗಿ, ಉತ್ತರ ಪ್ರದೇಶಕ್ಕೆ ಹೋಗಿ, ಕರ್ನಾಟಕಕ್ಕೆ ಬರ್ರಿ, ಮಹಾರಾಷ್ಟ್ರಕ್ಕೆ ಬರ್ರಿ, ನಾನು ಮೊನ್ನೆ ಕೇರಳ ತೆಲಂಗಾಣಕ್ಕೆ ಹೋದರೂ ಕೂಡ ನಿಮ್ಮ ಸಮಾಜ ಅಲ್ಲಿರ್ತಾರೆ. ಇದರಿಂದ ಈ ಸಮಾಜದ ಆರ್ಥಿಕ ಶೈಕ್ಷಣಿಕ ಬದಲಾವಣೆ ಬಹಳಷ್ಟು ಪರಿಣಾಮಕಾರಿಯಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದಕ್ಕೆ ಯಾರು ಕಾರಣೀಭೂತರು ಅಂದರೆ ನಮ್ಮಲ್ಲಿ ಅಂದರೆ ನಿಮಗೆ ನೂರಾರು ನಮ್ಮಲ್ಲಿ ಕೋಟಿ ದೇವತೆಗಳದ ನಿಮಗೆ ಎರಡೇ ಒಂದು ಸೇವಾಲಾಲ ತಾಯಿ ಜಗದಂಬ ಎರಡು ಬಿಟ್ಟರೆ ಮೂರನೇ ದೇವರೇ ಇಲ್ಲ. ಸೇವಾದಾರರಿಗೆ ನಮಗೆ ಬಹಳ ಆತ್ಮೀಯವಾದಂಥ ಸಂಬಂಧ. ಯಾಕಂದ್ರೆ ಸೇವಾದಾರರು ಜನಿಸಿದ್ದು ಬಂಜಾರ ಸಮಾಜದಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ. ಆದರೆ ಲಿಂಗೈಕ್ಯ ಆಗಿದ್ದು ಪ್ರವಾಸಿಗಳು. ಆದರೆ ಇಲ್ಲಿ ಅವರು ಜನಿಸಿದ ಮೇಲೆ ಅವರು ಮಾಡಿದಂಥ ಕಾರ್ಯಗಳು ಈಗ ತಾವೆಲ್ಲ ಹೋಗ್ತದ ಬಂಜಾರ ಸಮಾಜದವರು ಎಲ್ಲರಿಗೆ ಪ್ರೀತಿ ವಿಶ್ವಾಸದಿಂದ ಬದುಕುವಂಥ ಸಮಾಜ ಯಾವುದಿದ್ರೂ ಬಂಜಾರ ಸಮಾಜ ಅಂತೇಳಿ ನಾವು ಬಹಳ ಅಭಿಮಾನದಿಂದ ಹೇಳಬೇಕಾಗ್ತದೆ. ಅದೇ ರೀತಿ ಯಾವುದೇ ರಂಗದಾಗ ಹೋದರೂ ಸಹಿತ ಬಹಳ ಗಟ್ಟಿಯಾಗಿರುವಂಥ ಸಮಾಜ. ಇವತ್ತು ಯಾವ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಶಕ್ತಿ ಆದ್ರಿಂದ ಅದು ಬಂಜಾರ ಸಮಾಜಕ್ಕೆ ಅಂತ ನಾವು ಹೇಳಬೇಕಾಗುತ್ತೆ ಬಂಧುಗಳೇ. ಶಿವರಾತ್ರಿ ದಿನ ವಿಶೇಷವಾಗಿ ಸಂತ ಸೇವಾಲಾಲರ ಜಯಂತಿಯನ್ನು ನಾವು ನೀವೆಲ್ಲ ತಾಲೂಕು ಮಟ್ಟದಲ್ಲಿ ಆಚರಿಸಲ್ಪಡ್ತೀವಿ. ಈ ಸಂಘಟನೆಯನ್ನು ಮಾಡೋ ಮುಖಾಂತರ, ಭವ್ಯ ಮೆರವಣಿಗೆ ಮಾಡೋ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಬಂಧುಗಳೇ. ಇವತ್ತಿನ ದಿವಸ ನಾವು ಜಗದಂಬ ಮಾತೆ ಹಾಗೂ ಸೇವಾಲಾಲರನ್ನು ನೆನೀಬೇಕಾಗ್ತದೆ. ಸೇವಾಲಾಲರು ಬಂಜಾರ ಸಮಾಜದ ಮೂಲ ಪುರುಷರು. ಅವರು ಏನು ಕೊಟ್ಟಂಥ ಸಮಾಜದ ಕೊಡುಗೆ ಬಹಳ ಅದ್ಭುತವಾದಂಥ. ಅವರು 287 ವರ್ಷನೇ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಬಂಧುಗಳೇ. ಇವತ್ತು 287 ವರ್ಷ ಆದರೂ ಇನ್ನ ಸೇವಾದಾರರು ಇಲ್ಲಂತಿಲ್ಲ. ನಮ್ಮ ನಿಮ್ಮ